ಇನ್ನು ಅವರಿವರ ಹೇಳಿಕೆಗಳಿಗೆ ಗಮನ ಕೊಡಬಾರದು ಅಂತ ಹೇಳಿ ಯತೀಂದ್ರಗೆ ಶಾಸಕ ರಂಗನಾಥ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ವರಿಷ್ಠರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ, ಅದನ್ನ ಎಲ್ಲರೂ ಕೇಳಬೇಕು. ಹೈಕಮಾಂಡ್ ಸಮರ್ಥವಾಗಿದೆ ಅಂತ ಹೇಳಿ ಡಾಕ್ಟರ್ ರಂಗನಾಥ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಅತಿ ಶೀಘ್ರದಲ್ಲೇ ಸೂಕ್ತ ನಿರ್ಧಾರವನ್ನ ಕೈಗೊಳ್ತಾರೆ, ಎಲ್ಲವೂ ಒಳ್ಳೆಯದಾಗತ್ತೆ ಅಂತಲೂ ಕೂಡ ಶಾಸಕ ರಂಗನಾಥ್ ಅವರು ಹೇಳಿದ್ದಾರೆ. ನಾವು ಪ್ರತಿನಿಧಿ ಸುನಿಲ್ ಡಾಕ್ಟರ್ ರಂಗನಾಥ್ ಅವರನ್ನ ಮಾತನಾಡಿಸಿದರೆ ಶಾಸಕರನ್ನ ಬನ್ನಿ ಏನ್ ಹೇಳ್ತಾರೆ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಪದೇ ಪದೇ ಕುರ್ಚಿ ಕದನ ಕೂಡ ತಾರಕ್ಕೇರ್ತಿ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಶಾಸಕರಂತ ರಂಗನಾಥ್ ಅವ್ರ ಮೇಲೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಯಾವುದು ಸಮಸ್ಯೆ ಇಲ್ಲ, ಎಲ್ಲ ಗೊಂದಲಕ್ಕೆ ತೆರೆ ಎಳೆಯುತ್ತೆ ನೀವು ಕೂಡ ಹೇಳಿದ್ರಿ. ಆದರೆ ಪದೇ ಪದೇ ಮುಖ್ಯಮಂತ್ರಿಯವರು ಬದಲಾವಣೆ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಯತೀಂದ್ರ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಇದು ಯಾವ ರೀತಿ ಆಗುತ್ತೆ ಅಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ, ಹೇಗೆ? ಇವ್ರ ಹೇಳಿಕೆಗಳಿಗೆಲ್ಲ ನೀವು ಗಮನ ಹರಿಸೋದಕ್ಕಿಂತ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳಿದ್ದಾರೆ, ವರಿಷ್ಠರಿದ್ದಾರೆ. ಅವ್ರೇನು ನಿರ್ಧಾರ ತೆಗೆದುಕೋತಾರೆ ಅದರಂತೆ ನಾವು ನಡೆಯುವಂಥ ಒಂದು ಪದ್ಧತಿ ಇರೋಂಥದ್ದು. ಸೊ ಅಷ್ಟಕ್ಕೆ ಬದ್ಧತೆ ನಮ್ಮದು ಅಂತ ಹೇಳಬಲ್ಲೆ ನಾನು. ಈ ರೀತಿಯಾದ ಹೇಳಿಕೆಗಳು, ಯಾಕಂದ್ರೆ ಹಿಂದೆ ಕೂಡ ಮುಖ್ಯಮಂತ್ರಿ ಅವ್ರ ಮಗ ಹೇಳಿಕೆ ಕೊಡ್ತಾರೆ, ಯಾವುದೇ ಬದಲಾವಣೆ ಇಲ್ಲ, ಗೊಂದಲ ಇಲ್ಲ ಅಂತ ಹೇಳ್ತಾರೆ. ನೀವು ಅವ್ರನ್ನೇ ಕೇಳಬೇಕು. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನ ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ನಮ್ದು ಏನು ಡ್ಯೂಟಿ ಇದೆ ಆಸ್ ಅ ಪಾರ್ಟಿ ಕ್ಯಾಂಡಿಡೇಟ್, ಪಾರ್ಟಿ ಕ್ಯಾಡರಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡಬೇಕು, ನಮ್ಮ ಜವಾಬ್ದಾರಿ ನಾವು ಮಾಡಬೇಕು ಅಂತ ಹೇಳಬಲ್ಲೆ ನಾನು. ಹೈಕಮಾಂಡ್ ಅಷ್ಟು ವೀಕ್ ಆಗಿದೆ ಸರ್, ಹಾದಿಯಲ್ಲಿ ವಿಧಿಯಲ್ಲಿ ಚರ್ಚೆಗಳು ಈ ವಿಚಾರ ಶುರುವಾಗಿದೆ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ಹೈಕಮಾಂಡರು ಬಲಿಷ್ಠವಾಗಿದ್ದಾರೆ, ಸಮರ್ಥವಾಗಿದ್ದಾರೆ. ನಿಮಗೆ ಅತಿ ಶೀಘ್ರದಲ್ಲೇ ಸೂಕ್ತವಾದಂಥ ನಿರ್ಧಾರವನ್ನು ಕೊಡ್ತಾರೆ. ಅಲ್ಲ, ನೋಟಿಸ್ ನಮಗೆ ಮಾತ್ರ ಕೊಡ್ತಾರೆ, ಬೇರೆಯವ್ರ ಹೇಳಿಕೆಗಳನ್ನ ಕೊಟ್ಟರೆ ಯಾಕೆ ಕೊಡಲ್ಲ ಅವರಿಗೆ ಅಂತೇಳಿ ಇಕ್ಬಾಲ್ ಹುಸೇನ್ ಅವರು ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಅಬೌಟ್ ದಟ್. ಏನಾದ್ರು ಶುಭ ಸುದ್ದಿ ಇದೆಯಾ? ಅಫ್ಕೋರ್ಸ್ ಎಲ್ಲ ಒಳ್ಳೇದಾಗುತ್ತೆ. ನೀವು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲಿ ಪ್ರಮುಖರು. ಅದೇ ನಿರ್ಧಾರಕ್ಕೆ ಬದ್ಧ ಇದ್ದೀರಾ? ಆಸೆ ಇನ್ನೂ ಇದೆಯಾ? ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಬಲ್ಲೆ ನಾನು. ಇದಿಷ್ಟು ಶಾಸಕರ ಅಂತ ರಂಗನಾಥ್ ಅವರ ಮಾತು. ಕ್ಯಾಮರಾ ಮಹೇಂದ್ರ ಜೊತೆ ಸುನಿಲ್, TV9 ಬೆಳಗಾವಿ. ಇದು ರಂಗನಾಥ್ ಅವರ ಮಾತುಗಳು. ಮತ್ತೊಂದು ಕಡೆ ಇಕ್ಬಾಲ್ ಹುಸೇನ್ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯತೀಂದ್ರ ಅವರ ಒಂದು ಹೇಳಿಕೆಗೆ ನಾವು ಮಾತಾಡಿದ್ರೆ ಅದು ಬಲಾತ್ಕಾರ ಆಗುತ್ತೆ, ಅವ್ರು ಮಾತಾಡಿದ್ರೆ ಅದು ಚಮತ್ಕಾರ ಆಗುತ್ತೆ ಅಂತೇಳಿ ಯತೀಂದ್ರ ವಿರುದ್ಧ ಇಕ್ಬಾಲ್ ಹುಸೇನ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ ನಮಗೆ, ನಮ್ಮ ಹೈಕಮಾಂಡ್ ಏನು ವೀಕ್ ಇಲ್ಲ, ಬಲಿಷ್ಠವಾಗೇ ಇದೆ, ವರಿಷ್ಠರು ಎಲ್ಲದರ ಬಗ್ಗೆ ತೀರ್ಮಾನ ಮಾಡ್ತಾರೆ, ಯತೀಂದ್ರ ಹೇಳಿಕೆ ಹಿಂದೆ ಯಾರಿದ್ದಾರೋ ನನಗೆ ಗೊತ್ತಿಲ್ಲ ಅಂತಲೂ ಕೂಡ ಇಕ್ಬಾಲ್ ಹುಸೇನ್ ಮಾತಾಡಿದರು. ವರಿಷ್ಠರು ಬಲಿಷ್ಠವಾಗಿದ್ದಾರೆ, ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನು ಅವ್ರು ತಿಳ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ